ಬ್ಯಾನರ್ ವಿಚಾರವಾಗಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ದೊಡ್ಡ ಗಲಾಟೆ ಆಗಿದ್ದು, ಕಾನೂನು ಸುವ್ಯವಸ್ಥೆ ಸಂಬಂಧ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿವೆ. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಸಹ ಗಲಾಟೆ ನಡೆದಿದ್ದು, ಮುಸ್ಲಿಮರು ಮತ್ತೆ ಬಾಲ ಬಿಚ್ಚಿ ಅಟ್ಟಹಾಸ ಮೆರೆದಿದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿರುವ ಘಟನೆ ಬೆಂಗಳೂರಿನ ಜೆಜೆ ನಗರದ ವಿಎಸ್ ಗಾರ್ಡನ್ನ ಓಂ ಶಕ್ತಿ ದೇಗುಲ ಬಳಿ ನಡೆದಿದೆ. ಕಲ್ಲೇಟಿಗೆ ಓಂ ಶಕ್ತಿ ಮಾಲಾಧಾರಿಗಳು ಗಾಯಗೊಂಡಿದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳು ದೇವಿಯ ತೇರು ಎಳೆಯುವ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಕಲ್ಲು ಎಸೆದಿದ್ದಾರಂತೆ. ಪ್ರತಿ ಬಾರಿಯೂ ಇದೇ ರೀತಿಯಾಗುತ್ತೆ. ಪ್ರತಿ ವರ್ಷವೂ ನಾವು ಓಂ ಶಕ್ತಿ ಮಾಲೆ ಹಾಕಿ ಮೆರವಣಿಗೆ ಹೋಗ್ತೀವಿ. ಈ ಟೈಮಲ್ಲಿ ಏನಾದ್ರೂ ಒಂದು ಮಾಡೇ ಮಾಡ್ತಾರೆ. ಇತ್ತೀಚೆಗೆ ಅಯ್ಯಪ್ಪ ಸ್ವಾಮಿ ಬ್ಯಾನರ್ ಹಾಕಿದ್ರು, ಆಗಲೂ ಬ್ಯಾನರ್ ಹರಿದು ಹಾಕಿದ್ರು. ಮಾರಮ್ಮ ಮೆರವಣಿಗೆ ವೇಳೆಯೂ ಹೀಗೆ ಮಾಡಿದ್ರು. ಇದೀಗ ಕತ್ತಲಲ್ಲಿ ಬಂದು ಕಲ್ಲು ಎಸೆದಿದ್ದಾರೆ ಅಂತ ಹಿಂದೂಗಳು ರೊಚ್ಚಿಗೆದ್ದಿದ್ದಾರೆ. ಘಟನೆ ಬಳಿಕ ಸ್ಥಳ ಉದ್ವಿಗ್ನವಾಗಿದೆ. ಕಲ್ಲು ಹೊಡೆದವರ ವಿರುದ್ಧ ರೊಚ್ಚಿಗೆದ್ದ ಹಿಂದೂ ಸಂಘಟನೆಗಳು ಪೊಲೀಸ್ ಸ್ಟೇಷನ್ ಎದುರು ಗಲಾಟೆ ಮಾಡಿದ್ದಾರೆ. ಪದೇ ಪದೇ ಹಿಂದೂಗಳ ಮೇಲೆ ಆಗ್ತಿರೋ ದೌರ್ಜನ್ಯದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ನಾವು ನಮ್ಮ ದೇವಸ್ಥಾನದಿಂದ ನಾವು ಓಂ ಶಕ್ತಿ ದೇವಸ್ಥಾನ ಮೆರವಣಿಗೆ ಮಾಡ್ತಾ ಇದ್ವಿ. ವರ್ಷ ಮಾಮೂಲಿ ಮಾಡ್ತಾನೆ. ಓಂ ಶಕ್ತಿ ಮಾಲೆ ಹಾಕೋವಾಗೆಲ್ಲ ನಾವು ಮೆರವಣಿಗೆ ಮಾಡೇ ಮಾಡ್ತೀವಿ. ಇದು ನಮ್ಮ ಏರಿಯಾದಲ್ಲಿ ಯಾವುದೇ ಮೆರವಣಿಗೆ ಆದರೂ ನಮ್ಗೆ ಈ ಥರ ತೊಂದರೆ ಆಗ್ತಾನೆ ಇದೆ. ಎಲ್ಲೋ ನಾವು ಹೋಗೋವಾಗ ಕಲ್ಲು ಹಾಕಿದ್ದಾರೆ. ಕಲ್ಲು ಹಾಕಿ ಇವಾಗ ಏಟು ಬಿದ್ದಿದೆ ನನ್ನ ಮಗಳಿಗೆ. ಇವಾಗ ಜಸ್ಟ್ 8-10 ಆಗುತ್ತೆ ಮೋಸ್ಟ್. ಒಂದು 4-5 ಬಿದ್ದಿದೆ, ಅಲ್ಲಿ ಬಿದ್ದಿದೆ. ನಮಗೊಂದು ಮಾತ್ರ ಸಿಕ್ಕಿದೆ. ತಲೆಗೆ ಬಿದ್ದು ನನ್ನ ಮಗಳು ಅಪ್ಪ ಏನೋ ಬಿತ್ತು ಅಂತ ನೋಡಿದೆ. ಹೌದಾ, ಅಲ್ಲಿ ಆ ಕಡೆ ಯಾರು ಹುಡುಗರು ಇದ್ರು, ಎಲ್ಲ ಓಡೋಗ್ಬಿಟ್ರು. ಯಾರಂತ ನಮಗೂ ಗೊತ್ತಾಗಲ್ಲ. ಕತ್ಲು ಇರೋದು ಎಲ್ಲ ನಮ್ಮ ಏರಿಯಾ ಬಾರ್ಡ್ರ್ ಆ ಕಡೆ ಇದೆ. ಎಲ್ಲ ಅಲ್ಲಿರೋರೆಲ್ಲ ಇವರೇ ಮುಸ್ಲಿಮ್ಸ್ ಅವರು ಇರೋದು ಆ ಕಡೆ. ನಮಗೆ ಯಾರಂತ ನಮಗೂ ಗೊತ್ತಾಗಲ್ಲ. ಅಲ್ಲಿಂದನೇ ಬಂದಿರೋದು ಕಲ್ಲು. ನಾವು ಯಾರಂತ ಕತ್ಲು ಬೇರೆ ಇದೆ, ಯಾರಂತ ತಿಳ್ಕೊಳಕ್ಕಾಗ್ತದೆ? ನಾವು ಅವ್ರ ಮೇಲೂ ಹೇಳೋಕ್ಕಾಗಲ್ಲ ಅಲ್ವಾ? ಅದು ನಮಗೆ ಈ ಥರ ತೊಂದರೆಗಳು ಆಗ್ತಾನೆ ಇದೆ. ಮೆರವಣಿಗೆ ನಾವು ಮಾಡಿದಾಗಲೆಲ್ಲ ಈ ಥರ ನಮ್ಗೆ ತೊಂದರೆ ಆಗ್ತಾನೆ ಇದೆ. ಇವಾಗ 8 ಗಂಟೆಗೆ 3 ಜನ ತಗೊಳೈತೆ ಕಲ್ಲು. ನನಗೆ ಕಾಲಿಗೆ ಬಿದ್ದಿತ್ತು, ಇನ್ನೊಬ್ರಿಗೆ ಮೇಲೆ ಹೋಯ್ತು. ಇವ್ರಿಗೆ ಜಾಸ್ತಿ ಏಟಾಗಿರೋದು 3 ಜನಗೆ. ಅವ್ರಿಗೆ 3 ಜನಗೆ ಏಟಾಗೈತೆ. ಏನು ಮಾಡ್ತಾರೆ? ಪೂಜೆ ಮಾಡೋವಾಗ ವರ್ಷಕ್ಕೊಂದ್ಸಾರಿ ಮಾಡ್ತೀವಿ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. 2 ಸಾರಿ ಬೆಂಕಿ ಹಾಕವ್ರೆ. ಬೆಂಕಿ ಹಚ್ಚಿಬಿಡ್ತಾರೆ ಸ್ವಾಮಿ, ಬೆಂಕಿ ಹಾಕ್ಬಿಡ್ತಾರೆ. ಕಲ್ಲು ಹಾಕೋದು ನೈಟು 2 ಗಂಟೆ ಆಗಲಿ ಬಂದ್ಬಿಡ್ತಾರೆ ಮನೆ ಹತ್ರಗೆಲ್ಲ. ಈ ಥರ ಮಾಡಿಬಿಡ್ತಾರೆ. ತೀರ ತೊಂದರೆ ಕೊಡ್ತಾರೆ ನಮಗೆ. ರೋಡಲ್ಲಿ ಬರೋಕ್ಕೆ ಹೋಗೋಕ್ಕೂ ಜಾಗನೂ ಬಿಡಲ್ಲ ನಮಗೆ. ಹೆಸರಿಲ್ಲ. ನೈಟಲ್ಲಿ ಇವಾಗ ಹೆಸರು ಬಿಟ್ಟು ಹೊಂಟೋಗವ್ರೆ. ಯಾರು ಅಂತ ನಾವು ಹಿಡ್ಕೊಳೋದು? ಅವ್ರ ಏರೆ ನಮ್ಮ ಏರೆ ಪಕ್ಕದಲ್ಲ ಗೋಡೆ ಐತೆ, ಗೋಡೆ ಕಟ್ಟಬೇಕು ಅವ್ರಿಗೆ. ಇದು 3-4 ಸಾರಿ ಆಗಿರೋದು ಈ ಥರ. ಬೆಂಕಿ ಹಾಕೋದು, ಕಲ್ಲು ಹಾಕೋದು ಎಲ್ಲ ಹೊಡೆದು ಬಿಡ್ತಾ ಇದ್ದಾರೆ. ಸಿಕ್ಕಲ್ಲ ಅವರು. ಸಿಕ್ತಾ ಹಿಡ್ಕೊಂಡು ನಾವೇ ಇಲ್ಲೇ ಕರ್ಕೊಂಡು ಬಿಡ್ತೀವಿ ನಾವು. ಈ ಥರ ಮಾಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾರೆ. ಇಲ್ಲ ಬೋರ್ಡ್ ಹಾಕಿದ್ದೀನಿ ಓಂ ಶಕ್ತಿ ಪೂಜೆ ಅಂತ, ಆ ಬೋರ್ಡ್ ಕಿತ್ತಾಕವ್ರೆ. ನೈಟ್ ಆದ್ರೆ ಬೆಳಗ್ಗೆ ಇಲ್ಲೇ ಸರ್ಕಲ್ ಕಿತ್ಬಿಟ್ಟಾಕವ್ರೆ. ಅದೇ ಕಿತ್ಬಿಟ್ಟವ್ರೆ. ಯಾಕೆ ಈ ಥರ ಮಾಡ್ತಾರೆ ನಮಗೆ? ನಾವೇಮನ್ನು ಬರ್ತೀವಿ ಹೋಗ್ತೀವಿ, ಅವ್ರಿಗೇನೋ ತೊಂದರೆ ಕೊಡ್ತೀವ ನಾವು? ಯಾರಿಗೂ ಕೊಡಲ್ಲ. ಇಲ್ಲ ಅವರು ಇದು ಮಾಡ್ತಾ ಇದ್ದಾರಲ್ಲ, ಇದು ಏನವರು ಮುಸ್ಲಿಮ್ಸ್ ಅವ್ರ ದೇವ್ರ ಮಸೀದ್ಗೆ ಏನೋ ನಾವು ತೊಂದರೆ ಕೊಡ್ತೀವ? ನಾವು ಕೊಡಲ್ಲ. ನಮ್ಗೆ ಯಾಕೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅವರು? ನಮ್ಗೆಲ್ಲರೂ ಒಂದೇ ದೇವ್ರು. ಅವ್ರದ್ದು ದೇವ್ರು, ನಮಗೂ ದೇವ್ರೆ. ನಾವು ಹಂಗೆ ಹೋಗ್ತೀನಿ. ಏನ್ ಗೊತ್ತೈತೆ ಅಂದ್ರೆ ಕಲ್ಲು ಅವರಿಂದನೇ ಬರ್ತಾ ಇರೋದು. ಆ ಕಡೆಯಿಂದನೇ ಕಲ್ಲು ಬರೋದು. ಅವ್ರ ಏರಿಯಿಂದನೇ ಕಲ್ಲು ಬರ್ತಾ ಇರೋದು ಸರ್, ಅಷ್ಟೇ. ಕಲ್ಲು ಯಾರು ಹಾಕಲ್ಲ, ನಮ್ಮವ್ರು ಇರೋದು ಈ ಥರ. ಲಾಸ್ಟ್ ಟೈಮ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ಹತ್ರ ಆಗೈತೆ ಬೆಂಕಿ. 2 ಸಾರಿ ಹಾಕವ್ರೆ. ನೈಟಲ್ಲಿ ಹಾಕ್ತಾರೆ. ನೈಟಲ್ಲಿ ಕಲ್ಲು ಹಾಕ್ತಾರೆ, ನೈಟಲ್ಲಿ ಬೆಂಕಿ ಇಚ್ಚಿ ಹೊಂಟೋಗ್ತಾರೆ, ಓಡ್ತಾರೆ. ನಾನು ಯಾರನ್ನಂತ ಹಿಡ್ಕೊಳೋದು? ನಮ್ಮ ಹೆಸರು ಈಶ್ವರಮ್ಮ. ನನಗೆ ಕಲ್ಲು ಹಾಕವ್ರೆ ಕಾಲ ಮೇಲೆ. ನಾವೇನೋ ಹೋದ್ರೆ ನಮ್ಮ ಮಕ್ಕಳನ್ನ ಯಾರು ನೋಡ್ತಾರೆ ಸರ್? ಯಾರು ನೋಡ್ತಾರೆ? ಎಲ್ಲ ಒಂದೇ ತಾನೆ. ಅವ್ರ ದೇವ್ರು ನಮ್ಮ ದೇವ್ರು ಎಲ್ಲ ಒಂದೇ. ನಾವು ಅವ್ರ ಮಸೀದ್ಗೆ ಎಲ್ಲ ನಮಸ್ಕಾರ ಮಾಡ್ತೀವಿ. ನಾವು ಎಲ್ಲ ನಮ್ಗೆ ಬೇಕು, ಎಲ್ಲರೂ ಬೇಕು. ಈ ಥರ ಹಿಂಸೆ ಕೊಡ್ತಾರೆ ನಮಗೆ. ಎಲ್ಲ ಕ್ಯಾಮ್ರಾ ಇಲ್ಲ ಅಲ್ಲಿ, ಅವ್ರಿಗೆ ನಮ್ಗೆ ಗೋಡೆ ಇಲ್ಲ, ಏನಿಲ್ಲ. ಎಲ್ಲ ನಮ್ಗೆ ಕಟ್ಟಿ ನಮ್ಗೆ ಕೊಡಬೇಕು. ಇದೇ ಚಾಮರಾಜಪೇಟೆ ಮತ್ತು IPD ಸಾಲಪ್ಪ ಬಡಾವಣೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಮತ್ತು ಓಂ ಶಕ್ತಿ ಮಾಲೆ ಮಂಡಳಿಯವರು ಎಲ್ಲ ಸ್ವಾಮಿಗಳು ಪೂಜೆ ಮಾಡಿ ಎಲ್ಲ
ಊರು ಮೆರವಣಿಗೆ ಸುತ್ತವ್ರೆ. ಆ ಟೈಮಲ್ಲಿ ಎಲ್ಲ ನೋಡ್ಕೊಂಡು ಅಲ್ಲಿ 5-6 ಹುಡುಗರು ಇದ್ರಂತೆ. ಆ ಹುಡುಗರೇ ಕಲ್ಲು ಎಸ್ತಿರೋದು, ಅದು ದೇವ್ರಿಗೆ ಎಸಿಯಕ್ಕೆ ಹೋಗ್ಬಿಟ್ಟು ಆ ಮಗುಗೆ ಬಿದ್ದುಬಿಟ್ಟಿದೆ. ಆ ಮಗು ಫುಲ್ ಫ್ರ್ಯಾಕ್ಚರ್ ಹಾಕ್ಬಿಟ್ಟು ಫುಲ್ ಬ್ಲಡ್ ಎಲ್ಲ ಆ ಹುಡುಗಿಗೆ ನಿಲ್ಕೊಳ್ಳೋಕ್ಕೆ ಅವ್ರ ತಾಯಿ ಇಲ್ವಂತೆ. ತಾಯಿ ಇಲ್ಲ, ತಂದೆ ಒಬ್ಬರೇ. ಆ ತಂದೆ ಗೋಡನ್ನ ನೋಡೋಕ್ಕಾಗಿಲ್ಲ ನಮಗೆ. ಹಾಗೆ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಎಲ್ಲ ಕಷ್ಟದಿಂದ ಮಾಡಿರೋದು ಸರ್. ಅದು ಎಲ್ಲ ಬಡವರ ಪಕ್ಷ ಅಯ್ಯಪ್ಪ ಸ್ವಾಮಿಗೆ ಅಲ್ಲಿ ಹಾಕಿರೋದು ಮಾಡಿರೋದು ಸರ್. ಅದು ಏನದು ಶೀಟು ಮತ್ತು ಟಾರ್ಪಲ್ ಹಾಕಿದ್ದಾರೆ. ಆ ಟಾರ್ಪಲ್ನ ಎತ್ಬಿಟ್ಟು ಹಿಂಗೆ ಗೀಚ್ಬಿಟ್ಟಿದ್ದಾರೆ. ಅದೆಲ್ಲ ಮಾಡ್ಬೋದಾ? ಬೆಂಕಿ ಹಾಕಿದ್ದಾರೆ, ಅದೆಲ್ಲ ಮಾಡ್ಬೋದಾ? ನಾವೇನಾದರೂ ಅವ್ರಿಗೆ ಪ್ರಾಬ್ಲಮ್ ಮಾಡ್ತೀವ? ಮಾಂಸ ಎಸಿತಾರಂತೆ. ಮತ್ತೆ ಇನ್ನೊಂದೇನಂದ್ರೆ ಇವ್ರ ಮನೆಗಳ ಮೇಲೆ ಶೀಟ್ ಮೇಲೆ ಎಲ್ಲ ಶೀಟ್ ಎಲ್ಲ ಹೊಡೆದಾಕಿ ಆಮೇಲೆ ಮೋಟ್ರ್ಗಳನ್ನ ಕಳ್ತನ ಆಗುತ್ತೆ ಸರ್. ಇಲ್ಲಿ ಮೋಟ್ರ್ ಕಳ್ತನ, ಮತ್ತೆ ಮಕ್ಳು ಏನೋ ಚಿಕ್ಕ ಮಗು ಏನೋ ಆ ಕಡೆ ಹೋಗಿದ್ರೆ ಆ ಮಗುದು ವಾಲೆ ಕಿತ್ಕೊಂಡು ಕಳ್ಸಿದ್ದಾರೆ. ಇದೆಲ್ಲ ಮಾಡ್ಬೋದಾ? ಇದೆಲ್ಲ ಸ್ಟೇಷನ್ ಕಂಪ್ಲೀಟ್ ಕೊಟ್ರು ಅದು ರೆಸ್ಪಾನ್ಸ್ ಕೊಟ್ಟಿಲ್ವಂತೆ. ಇದೆಲ್ಲ ಮಾಡ್ಬೋದಾ? ಅಯ್ಯಪ್ಪ ಸ್ವಾಮಿ ಭಕ್ತಗಳು, ನಮ್ಮ ಓಂ ಶಕ್ತಿಗಳು ಎಲ್ಲರೂ ನಮ್ಮ ಮೆರವಣಿಗೆ ಮಾಡ್ತಾ ಇದ್ದೀವಿ. ಇವಾಗಲೆಲ್ಲ ಪ್ರತಿ ವರ್ಷವೂ ನಾವು ಬೇರೆ ಏರಿಯಾಕ್ಕೆ ನಾವು ಹೋಗ್ತಾ ಇಲ್ಲ. ನಮ್ಮ ಏರಿಯಾದಲ್ಲಿ ನಮ್ಮ ಮನೆಗಳಲ್ಲಿ ನಾವು ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ದೀವಿ. ನಮ್ಮ ಹೆಣ್ಮಕ್ಳಿಗೆ ಅಲ್ಲೇ ಅಂತಲ್ಲ, ಬೇರೆ ಎಲ್ಲ ಸಮಸ್ಯೆ ಇದೆ. ಅಲ್ಲೇ ಎಲ್ಲ ಒಂದು ಮೆರವಣಿಗೆ ಆಗಿರ್ಬೋದು, ಎಲ್ಲ ಒಂದು ಓಡಾಡೋಕ್ಕೂ ಕಷ್ಟ ಆಗಿಬಿಟ್ಟಿದೆ. ನಮಗೆ ತುಂಬ ಕಷ್ಟವಾಗಿದೆ. ನಮ್ಮ ಏರಿಯಾದಲ್ಲಿ ಯಾವುದಕ್ಕೂ ಒಂದು ಸ್ವಲ್ಪ ಇದಿಲ್ಲ. ದಯವಿಟ್ಟು ನಮ್ಗೆ ಅನುಕೂಲ ಮಾಡಬೇಕು, ನ್ಯಾಯ ಮಾಡಬೇಕು ನಮಗೆ. ಇವತ್ತಿನ ಘಟನೆಯಲ್ಲಿ 8 ಗಂಟೆಯಲ್ಲಿ ನಮ್ಮ ಮಗುಗೆ ನೋಡಿ ಕಲ್ಲಲ್ಲಿ ಎಸ್ತಿದ್ದಾರೆ, ಕತ್ಲಲ್ಲಿ. ಅಲ್ಲಿ ಕಾಂಪೌಂಡ್ ಇದೆ ನಮ್ಮದು. ಕಾಂಪೌಂಡಿಂದ ಕಲ್ಲುಗಳು ಹಾಕ್ತಾರೆ. ಲಾಸ್ಟ್ ಟೈಮು ಮಾರಿಯಮ್ಮನ ದೇವಸ್ಥಾನ ಹತ್ರ ಈ ಕಡೆಯಿಂದ ಹಾಸ್ಪಿಟ್ಲಿಂದ ಬಂದು ಹಾಸ್ಪಿಟ್ಲಿಂದ ಕಲ್ಲುಗಳು ಹಾಕ್ತಾರೆ. ಈ ಕಡೆ ಬಂದರೆ ಈ ಕಡೆಯಿಂದ ಹಾಕ್ತಾರೆ. ನಾವು ಹೆಂಗೆ ಬಾಳೋದು ಅಲ್ಲಿ ಅಂದ್ಬಿಟ್ಟು ನಮ್ಗೊಂದು ಅರ್ಥ ಆಗ್ತಾ ಇಲ್ಲ ನಾವೇ ಅಲ್ಲ ಸ್ವಾಮಿ, ನಮ್ಮ ಹಿಂದೂಗಳಿಗಾಗಲೇ ಇದು ಮಾಡ್ತಾರೆ, ಇಲ್ಲ ಬೇರೆ ಯಾರಂತ ಮಾಡ್ತಾರೆ ಹೇಳಿ? ಯಾರಂತ ಹೇಳ್ಬೇಕು ಹೇಳಿ? ನಾವು ಅವರೇ ಹೊಡೆದಿದೆ ಅಂತ ನಾವೇ ಹೇಳಕ್ಕಾಗತ್ತಾ? ಬೇರೆಯವ್ರಿಗೆ ಯಾರು ಖುಷಿ ಇರ್ತದೆ ಅವ್ರಿಗಲ್ಲೇ? ಅವ್ರಿಗೆ ಒಂದು ಸ್ವಲ್ಪ ಇದಿರ್ಬೇಕು ತಾನೆ. ಬೇರೆಯವರು ಬಂದು ಹೊಡಿತಾರೆ ಸ್ವಾಮಿ ನಮ್ಮ ಸ್ವಾಮಿಗಳಿಗೆ. ನಮ್ಮ ಅನುಮಾನ ನಮಗೆ ನ್ಯಾಯ ದೊರಕಿಸ್ಬೇಕು. ಯಾರಂತ ಅಲ್ಲಿ ಕ್ಯಾಮ್ರಾಗಳು ಇರ್ತವೆ, ನಮ್ಮ ಪೊಲೀಸ್ ಸಿಬ್ಬಂದಿಗಳವ್ರೆ, ಎಲ್ಲರೂ ಇದ್ದಾರೆ. ನಮ್ಮ ನ್ಯಾಯ ದೊರಕಿಸ್ಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದೀವಿ. ಇಲ್ಲದ್ರೆ ನಾವು ಎಲ್ಲಿ ಹೋಗೋಕ್ಕೂ ಸಿದ್ಧವಾಗಿರ್ತೀವಿ ಸ್ವಾಮಿ. ನಮ್ಮ ಏರಿಯಾದಲ್ಲಿ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಇವರಿಗೆ ತುಂಬ ಕಷ್ಟವಾಗಿದೆ ಸ್ವಾಮಿ. ಇವತ್ತು ನಮ್ಮ ಹೆಣ್ಮಕ್ಳು ನೋಡಿ ಹಿಂಗಾಗಿದೆ, ನಾಳೆ ದಿನ ಮನೆಗೆ ನುಗ್ತಾರೆ. ನಾವೇನು ಮಾಡಬೇಕು? ನಾವು ಎಲ್ಲ ಅಣ್ಣ ತಮ್ಮದ್ರ ಅಂತ ನಾವು ಬರ್ತಾ ಇದ್ದೀವಿ. ಅದು ತುಂಬ ಅತಿ ಆಗ್ಬಿಡ್ತೈತೆ. ದಯವಿಟ್ಟು ನಮಗೆ ನ್ಯಾಯ ತೋರಿಸ್ಬೇಕಂತ ನಾವು ಮಾತಾಡಿದ್ದೀವಿ ಸ್ವಾಮಿ. ನೀವೆಲ್ಲರೂ ಟಿ ವಿಯವ್ರು ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತೈತೆ. ಇಲ್ಲಾಂದರೆ ನಾವೆಲ್ಲರೂ ಹೋಗ್ಬಿಟ್ಟು ಎಲ್ಲಿ ಮಾಡ್ಬೇಕು, ಏನು ಮಾಡ್ಬೇಕಂತ ಮಾಡೋಕ್ಕೂ ಸಿದ್ಧವಾಗಿರ್ತೀವಿ ಸ್ವಾಮಿ. ದಯವಿಟ್ಟು ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ನಮಗೆ ನ್ಯಾಯ ದೊರಕಿಸ್ಬೇಕಂದ್ಬಿಟ್ಟು ನಾವು ಮಾತಾಡ್ತಿದ್ದೀವಿ ಸ್ವಾಮಿ. ಅವ್ರಿಗೂ ಕೂಡ ನಾವು ಹೊರಟ್ರೇನೆ ಅವರು ಕೂಡ ಇಲ್ಲಿಂದ ಅವ್ರು ಸರ್ಚ್ ಮಾಡುವಂಥದ್ದು ಅವ್ರಿಗೂ ಕೂಡ ಕೆಲಸ ಮಾಡಕ್ಕೆ ನಾವು ಸೈಟ್ ಕೊಡೋಣ. ಬೆಳಿಗ್ಗೆ 10 ಗಂಟೆ ಒಳಗೆ ಅವ್ರು ಆಗಿಲ್ಲ ಅಂತಂದ್ರೆ ಅವ್ರು ತಿನ್ನ ಇದೆಲ್ಲ ಈಗ ವಿಷಯಗಳ ಚರ್ಚೆ ಮಾಡಿದ್ದೀವಿ. ಮಾಡ್ಬೋದು. ನ್ಯಾಯ ಅನ್ನೋದು ಇವತ್ತೇ ಬೇಕು.
ಸಿಗ್ಬೇಕು